ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಎಸ್ಐಟಿ ವಿಚಾರಣೆಗೆ ಎಚ್ಡಿ ರೇವಣ್ಣ ಪ್ರಜ್ವಲ್ ಇಬ್ರು ಕೂಡ ಗೈರಾಗಿರುವಂತಹ ಹಿನ್ನೆಲೆ ಸಭೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆಗಿದ್ರು. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ಎಚ್ಡಿ ರೇವಣ್ಣ ಪ್ರಜ್ವಲ್ ಇಬ್ರು ಕೂಡ ಗೈರಾಗಿರೋ ಹಿನ್ನೆಲೆ ಸಭೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ರು. ಇನ್ನು ಯಾಕೆ ಬಂಧನ ಮಾಡಿಲ್ಲ ಅಂತ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳನ್ನ. ಸಿಎಂ ಗರಂ ಆಗ್ತಿದ್ದಂತೆ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೂಕ್ತ ಕ್ರಮಗಳೊಂದಿಗೆ ಬಂಧಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವರನ್ನ ಬಿಡುವ ಮಾತಿಲ್ಲ, ಸೂಕ್ತ ಕ್ರಮವನ್ನ ತೆಗೆದುಕೊಂಡು ಬಂಧಿಸ್ತೀವಿ. ಮತ್ತೊಂದು ಕಡೆ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಕೂಡ ಸಿದ್ಧತೆ ನಡೆಸ್ತಾ ಇದೆ. ಈಗಾಗಲೇ ಸಿಬಿಐ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಸಂಬಂಧವೂ ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ನಡೆದಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾಕೆ ಅವರನ್ನ ಇನ್ನೂ ಕೂಡ ಬಂಧಿಸಿಲ್ಲ ಅನ್ನುವಂಥ ವಿಚಾರಕ್ಕೆ ಸಿಎಂ ಎಸ್ಐಟಿ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನಾಯ್ತು ಇವತ್ತಿನ ಸಭೆಯಲ್ಲಿ? ಸಿಂಧೂರ, ಪ್ರಮುಖವಾಗಿ ಸಿಎಂ ಅವರು ಇವತ್ತು ದಾವಣಗೆರೆ ಪ್ರವಾಸವನ್ನು ಮಾಡಬೇಕಾಯಿತು. ದಾವಣಗೆರೆ ಪ್ರವಾಸವನ್ನು 1 ಗಂಟೆಗೂ ಹೆಚ್ಚು ಕಾಲ ಮುಂದೂಡಿ ಹಿರಿಯ ಎಸ್ಐಟಿ ಅಧಿಕಾರಿಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರನ್ನು ಕರೆಸಿಕೊಂಡು ತಮ್ಮ ನಿವಾಸದಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸ್ತಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನವರ ವಿಚಾರದಲ್ಲಿ ರಚನೆಯಾಗಿರ್ತಕ್ಕಂಥ ಎಸ್ಐಟಿಯ ಮುಖ್ಯಸ್ಥರನ್ನು ಸಹ ಕರೆಸಿ ಒಂದು ಇತ್ತೀಚಿನ ಬೆಳವಣಿಗೆಗಳು, ಡೆವಲಪ್ಮೆಂಟ್ಗಳ ಬಗ್ಗೆ ಒಂದು ಸಮಾಲೋಚನೆಯನ್ನು ನಡೆಸ್ತಾರೆ. ಈ ವೇಳೆ ಸಿಎಂ ಅವರು ಅಧಿಕಾರಿಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಗರಂ ಆಗ್ತಾರೆ. ಇಲ್ಲಿವರೆಗೂ ಸಹ 2 ನೋಟಿಸನ್ನು ಕೊಟ್ಟಿದ್ರು ಸಹ ನೀವು ಯಾಕೆ ಅವರನ್ನು ಬಂಧನ ಮಾಡಿಲ್ಲ, ಪ್ರಜ್ವಲ್ ಅವರ ಗುರುತನ್ನು ಯಾಕೆ ಇಲ್ಲಿವರೆಗೂ ಸಹ ಪತ್ತೆ ಹಚ್ಚಿಲ್ಲ, ಜೊತೆಗೆ ರೇವಣ್ಣನವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಇನ್ನು ಯಾಕೆ ಗುರುತು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆಯೂ ಸಹ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸಿ ಅವರನ್ನು ಬಂಧನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಸ್ಐಟಿ ಅಧಿಕಾರಿಗಳು ಸ್ಪಷ್ಟನೆಯನ್ನು ಸಿಎಂ ಅವ್ರಿಗೆ ಕೊಡ್ತಾರೆ. ಆದರೆ ಸಿಎಂ ಅವರು ಹೇಳುವ ಪ್ರಕಾರ ಭಾಷಣದಲ್ಲಿ ನೆನ್ನೆ ಸಿಎಂ ಅವರು ಸಹ ಹೇಳಿದರು, ಯಾರೇ ಆರೋಪಿಯಾಗಿರಲಿ, ಏನೇ ತಪ್ಪು ಮಾಡಿದ್ರು ಸಹ ಯಾರನ್ನು ಸಹ ಬಿಡುವ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಸಹ ನಾವು ಹಿಡಿತೀವಿ, ಪ್ರಜ್ವಲ್ ಎಲ್ಲೇ ಹೋಗಿರಲಿ ಅವ್ರನ್ನ ಹಿಡಿತೀವಿ ಅಂತಲೂ ಸಹ ಹೇಳಿದರು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನಿಖೆಯನ್ನು ಚುರುಕುಗೊಳಿಸೋದಕ್ಕೆ ಇದೀಗ ಅಧಿಕಾರಿಗಳಿಗೆ ಖಡಕ್ಕಾಗಿರ್ತಕ್ಕಂಥ ಸೂಚನೆಯನ್ನು ಸಿಎಂ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ರೆಡ್ ಕಾರ್ನರ್ ನೋಟಿಸನ್ನು ಜೊತೆಗೆ ಬ್ಲೂ ಕಾರ್ನರ್ ನೋಟಿಸನ್ನು ಸಹ ಜಾರಿ ಮಾಡಿರ್ತಕ್ಕಂಥದ್ದು. ಇಂಟರ್ಪೋಲ್ ಏನಿದೆ, ಆ ಇಂಟರ್ಪೋಲ್ನಲ್ಲಿ ಒಟ್ಟು 8 ನೋಟಿಸ್ಗಳು ಬರ್ತವೆ. ನಾವು ನೋಡ್ಬೋದು ದೃಶ್ಯದಲ್ಲಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಟೈಪ್ಸ್ ಆಫ್ ಇಂಟರ್ಪೋಲ್ ನೋಟಿಸ್, ಒಂದು ರೆಡ್ ನೋಟಿಸ್, ಬ್ಲೂ ನೋಟಿಸ್, ಹಿಂಗೆ ಗ್ರೀನ್ ನೋಟಿಸ್, ಇಂಟರ್ಪೋಲ್ ಆನ್ ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್, ಯೆಲ್ಲೋ ನೋಟಿಸ್, ಬ್ಲ್ಯಾಕ್ ನೋಟಿಸ್, ಆರೆಂಜ್ ನೋಟಿಸ್, ಹಿಂಗೆ ಪರ್ಪಲ್ ನೋಟಿಸ್, ಈ ಥರ 8 ನೋಟಿಸ್ಗಳು ಇಂಟರ್ಪೋಲ್ನಲ್ಲಿ ಬರ್ತವೆ. ಹೀಗಾಗಿ ಈಗ SIT ಈಗ CBI ಮೊರೆ ಹೋಗಿರ್ತಕ್ಕಂಥದ್ದು ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣನ ವಿರುದ್ಧ. ಇದನ್ನು ಉಪಯೋಗಿಸ್ಕೊಂಡು ಪ್ರಜ್ವಲ್ ರೇವಣ್ಣನವರು ಎಲ್ಲೇ ಇದ್ರೂ ಸಹ SIT ಗಮನಕ್ಕೆ ಬರುತ್ತೆ ಈ ನೋಟಿಸನ್ನು ಕೊಟ್ಟಿದ್ದಾದಲ್ಲಿ. ಹಾಗಾಗಿ CBIಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. CBIನವರು ಇಂಟರ್ಪೋಲ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾದಲ್ಲಿ ಆಗ ಯಾವುದೇ ಏರ್ಪೋರ್ಟ್ ಆಗಿರಲಿ, ಯಾವುದೇ ರಾಷ್ಟ್ರ ಆಗಿರಲಿ, ಎಲ್ಲೇ ಇರಲಿ ಪ್ರಜ್ವಲ್ ರೇವಣ್ಣನವರು ಕಂಡ ಕೂಡಲೇ ಮಾಹಿತಿ SIT ಅಧಿಕಾರಿಗಳಿಗೆ ಸಿಗುತ್ತೆ ಈ ನೋಟಿಸ್ ಅನ್ವಯ. ಹೀಗಾಗಿ ಈಗ ನೋಟಿಸನ್ನು ಕೊಡೋದು, ಈಗ ನೋಟಿಸನ್ನು CBI ಅಧಿಕಾರಿಗಳಿಗೆ ಮುಖಾಂತರ ಕೊಡಿಸೋದಕ್ಕೆ ಈಗ ಮನವಿಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಶತಾಯಗತಾಯವಾಗಿ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣವರನ್ನ ಬಂಧಿಸಲೇಬೇಕು ಅಂತ ಹೇಳ್ಬಿಟ್ಟು ಹಠಕ್ಕೆ ಬಿದ್ದಿರ್ತಕ್ಕಂಥ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇನ್ನು ಈಗ ಕೋರ್ಟ್ನಲ್ಲಿ ವಿಚಾರಣೆ ಸಹ ರೇವಣ್ಣನವರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ನಡೀತಾ ಇದೆ. ರೇವಣ್ಣನವರ ಪರ ವಕೀಲರು ಈಗಾಗಲೇ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸಂಜೆ 5:30ಕ್ಕೆ ರೇವಣ್ಣನವರು ವಿಚಾರಣೆಗೆ ಬರ್ತಾರೆ. ನೀವು ಜಾಮೀನನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಕೋರ್ಟ್ ಸದ್ಯದ ಮಟ್ಟಿಗೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಹೀಗಾಗಿ ರೇವಣ್ಣನವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೋ ಅಥವಾ ಹಾಜರಾಗೋದಿಲ್ಲ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆಗಳಿದ್ದಾವೆ. ಈಗಾಗಲೇ ರಾಜ್ಯ ಸರ್ಕಾರದ ಮೇಲೂ ಸಹ ಸಾಕಷ್ಟು ಒತ್ತಡ ಒತ್ತಡದಿಂದ ಸಿಎಂ ಅವರು ಅಧಿಕಾರಿಗಳನ್ನು ಕರೆಸಿಕೊಂಡು ಖಡಕ್ಕಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವರನ್ನು ಕೂಡಲೇ ಬಂಧಿಸಬೇಕಂತಲೂ ಸಹ ಹೇಳಿರ್ತಕ್ಕಂಥದ್ದು. ಸಿಂಧೂರ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.